ಎಲ್ಲರಿಗೂ ನಮಸ್ಕಾರ. ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಹೇಗಿರಬೇಕು? ನಾವು ಹೇಳ್ತೀವಿ ಈಟ್ ಲೈಕ್ ಎ ಕಿಂಗ್ ಇನ್ ದ ಮಾರ್ನಿಂಗ್. ಸೊ ಹಾಗಾಗಿ ಏನು ಮಾಡ್ತಾರೆ, ಎಷ್ಟೋ ಜನ ತುಂಬ ಜಾಸ್ತಿ ತಿಂದ್ಬಿಡ್ತಾರೆ. 8ರಿಂದ 10 ದೋಸೆ ತಿಂತಾರೆ ಅಥವಾ 6-7 ಚಪಾತಿ ತಿಂತಾರೆ. ಸೊ ದಟ್ ಈಸ್ ನಾಟ್ ಹೆಲ್ತಿ. ಹೆಲ್ತಿ ಅಂತ ಹೇಳಿದ ಕೂಡಲೇ ತುಂಬ ಜಾಸ್ತಿ ಕ್ಯಾಲರಿ ಅಥವಾ ತುಂಬ ಜಾಸ್ತಿ ಗ್ಲೂಕೋಸ್ ಇರುವಂಥ ಆಹಾರ ತಗೋಬೇಕು ಅಂತ ಅಲ್ಲ. ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಅಂದರೆ ಅದರಲ್ಲಿ ತುಂಬ ಚೆನ್ನಾಗಿ ಫ್ಯಾಟ್ ಕಂಟೆಂಟ್ ಇರಬೇಕು, ತುಂಬ ಹೆಲ್ತಿ ಫ್ಯಾಟ್ ಇರಬೇಕು, ಚೆನ್ನಾಗಿ ಪ್ರೋಟೀನ್ ಇರಬೇಕು, ಚೆನ್ನಾಗಿ ಕಾರ್ಬೋಹೈಡ್ರೇಟ್ ಇರಬೇಕು, ಚೆನ್ನಾಗಿ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇರಬೇಕು, ಅದರೊಟ್ಟಿಗೆ ತುಂಬ ಚೆನ್ನಾಗಿ ನಾರಿನಂಶ ಕೂಡ ಇರಬೇಕು. ಸೊ ಇದೆಲ್ಲ ಮಿಕ್ಸ್ ಮಾಡಿ ಹೇಗೆ ಒಂದು ಬ್ರೇಕ್ಫಾಸ್ಟ್ ಪ್ಲಾನ್ ಮಾಡ್ಬೋದು ಅಂತ ನೋಡೋಣ. ಸೊ ನಿಮ್ಮ ಬ್ರೇಕ್ಫಾಸ್ಟಲ್ಲಿ ನೀವೇನು ಮಾಡ್ಬೋದು, ಫಸ್ಟ್ ಒಂದು 8ರಿಂದ 10 ನಟ್ಸ್ ತಗೊಳ್ಳಿ. ಬಾದಾಮ್, ಪಿಸ್ತಾ, ಕ್ಯಾಶ್ಯೋ, ವ್ಯಾಲ್ನಟ್, ಆಪ್ರಿಕೋಟ್ ಏನಾದರೂ ತಗೋಬೋದು. ನಟ್ಸಲ್ಲಿ ಒಳ್ಳೆ ಫ್ಯಾಟ್ ಇರುತ್ತೆ, ನಮಗೆ ಬೇಕಾಗಿರುವಂಥ ಎಷ್ಟೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಕೂಡ ತುಂಬ ಚೆನ್ನಾಗಿ ಸಿಗುತ್ತೆ. ಆ್ಯಂಡ್ ಎರಡನೇದು ಒಂದು ಸ್ವಲ್ಪ ಚಿಯಾ ಸೀಡ್ಸನ್ನು ಇನ್ಕ್ಲೂಡ್ ಮಾಡ್ಬೋದು. ಚಿಯಾ ಸೀಡ್ಸಲ್ಲಿ ಒಳ್ಳೆ ಸೊಲ್ಯುಬಲ್ ಫೈಬರ್ ಸಿಗುತ್ತೆ. ಸೊ ನೆನೆಸಿರುವ ಚಿಯಾ ಸೀಡ್ಸ್ 1 or 2 ಟೀಸ್ಪೂನ್ ತಗೊಳ್ಳೋದ್ರಿಂದ ನಮಗೆ ಬೇಕಾದಷ್ಟು ಸೊಲ್ಯುಬಲ್ ಫೈಬರ್ ಸಿಗುತ್ತೆ. ಇದರೊಟ್ಟಿಗೆ ನಮಗೆ ಫೇವರೇಟ್ ಆಗಿರುವಂಥ ಒಂದು ದೋಸೆ ತಗೊಳ್ಳಿ. ಅದಕ್ಕೆ ಬೇಕಾದ್ರೆ ಜಾಸ್ತಿ ವೆಜಿಟೇಬಲ್ಸನ್ನು ಕೂಡ ಆ್ಯಡ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಎಷ್ಟು ಬೇಕೋ ಅಷ್ಟೇ ಗ್ಲೂಕೋಸ್ ಕೂಡ ನಮಗೆ ಸಪ್ಲೈ ಆಗುತ್ತೆ. ಅಂದರೆ ಮಿನಿಮಮ್ ಕಾರ್ಬೋಹೈಡ್ರೇಟ್ ಇರುತ್ತೆ. ಇದರೊಟ್ಟಿಗೆ 2 ಬಾಯ್ಲ್ಡ್ ಎಗ್ ಅಥವಾ ಒಂದು ಡಬಲ್ ಆಮ್ಲೆಟ್ ಕೂಡ ಮಾಡ್ಬೋದು. ಡಬಲ್ ಆಮ್ಲೆಟ್ ಮಾಡುವಾಗ ಏನು ಮಾಡಿ, ಅದರಲ್ಲಿ ಚೆನ್ನಾಗಿ ತರಕಾರಿಗಳನ್ನು ಹಾಕಬೇಕು. ಯಾಕೆಂದರೆ ನಮ್ಮ ಎಗ್ ವೈಟ್ ಏನಿದೆ ಅದರಲ್ಲಿ ತುಂಬ ಒಳ್ಳೆ ಪ್ರೋಟೀನ್, ಆಲ್ಬುಮಿನ್ ನಮಗೆ ಸಿಗುತ್ತೆ. ಆ್ಯಂಡ್ ಎಗ್ ಯೋಕ್ ಏನಿದೆ ದಟ್ ಈಸ್ ಅ ವೆರಿ ಹೆಲ್ತಿ ಫ್ಯಾಟ್. ಸೊ ಅದರಲ್ಲಿ ಕೋಲಿನ್ ಈ ಥರ ಕೆಮಿಕಲ್ಸ್ ಇದ್ದಿದ್ದಕ್ಕೆ ನಮ್ಮ ನರಗಳ ಫಂಕ್ಷನ್ ಕೂಡ ಇಂಪ್ರೂವ್ ಆಗಲಿಕ್ಕೆ ಅದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಇನ್ನು ಇದರೊಟ್ಟಿಗೆ ಒಂದು ಸಣ್ಣ ಬೌಲಲ್ಲಿ ನಾವು ಮೊಸರು ಕೂಡ ತಗೋಬಹುದು. ನಮಗೊತ್ತು ಮೊಸರಲ್ಲಿ ಒಳ್ಳೆ ಪ್ರೋಬಯೋಟಿಕ್ಸ್ ಇದೆ. ನಮ್ಮ ಹೊಟ್ಟೆಗೆ ಬೇಕಾಗಿರುವಂಥ ಎಷ್ಟೋ ಒಳ್ಳೆ ಬ್ಯಾಕ್ಟೀರಿಯಾಗಳು, ಲ್ಯಾಕ್ಟೋಬ್ಯಾಸಿಲಸ್ ಈ ಥರ ಒಳ್ಳೆ ಬ್ಯಾಕ್ಟೀರಿಯಾಗಳು ಕೂಡ ಸಿಗುತ್ತೆ. ಸೊ ಈಗ ನೀವೇ ಕಂಪೇರ್ ಮಾಡಿ ನೋಡಿ, ನಾವು 8-10 ದೋಸೆ ತಿನ್ನೋದು ಒಳ್ಳೆಯದಾ, ಅದರ ಬದಲು ಒಂದು ಸ್ವಲ್ಪ ನಟ್ಸ್, ಯಾಕೆಂದರೆ ಅದರಲ್ಲಿ ಒಳ್ಳೆ ಫ್ಯಾಟ್ ನಮಗೆ ಸಿಗುತ್ತೆ, ಎಷ್ಟೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಸಿಗುತ್ತೆ, ಒಂದು ಸ್ವಲ್ಪ ಚಿಯಾ ಸೀಡ್ಸ್, ಅದರಲ್ಲಿ ತುಂಬ ಚೆನ್ನಾಗಿ ನಮಗೆ ನಾರಿನಂಶ ಸಿಗುತ್ತೆ. ಒಂದು ದೋಸೆ, ನಮಗೆ ದೋಸೆ ತಿಂದಿದೆ ಅಂತ ಸಮಾಧಾನ ಇರುತ್ತೆ, ಕಾರ್ಬೋಹೈಡ್ರೇಟ್ ಕೂಡ ಸಿಗುತ್ತೆ. ಜಾಸ್ತಿ ತರಕಾರಿ, ಅದರಲ್ಲಿ ತುಂಬ ಚೆನ್ನಾಗಿ ಎಲ್ಲ ವೈಟಮಿನ್ ಬಿ ಕಾಂಪ್ಲೆಕ್ಸ್ಗಳು ನಿಮಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಅದರೊಟ್ಟಿಗೆ ಒಳ್ಳೆ ಇನ್ಸೊಲ್ಯುಬಲ್ ಫೈಬರ್ ಕೂಡ ಸಿಗುತ್ತೆ. ಅದರೊಟ್ಟಿಗೆ 2 ಮೊಟ್ಟೆ ತಗೊಂಡಾಗ ಅರೌಂಡ್ 10 ಗ್ರಾಮ್ ಪ್ರೋಟೀನ್ ನಿಮಗೆ ಅದರಿಂದಾನೇ ಸಿಗುತ್ತೆ. ಎಗ್ ಯೋಕ್ ಏನಿದೆ ಒಳ್ಳೆ ಫ್ಯಾಟ್ ಕೂಡ ನಮಗೆ ಸಿಗುತ್ತೆ. ಆ್ಯಂಡ್ ಒಂದು ಬೌಲ್ ಮೊಸರು ತಗೊಳ್ಳುವಾಗ ಅದರಲ್ಲಿ ಒಳ್ಳೆ ಫ್ಯಾಟು, ಪ್ರೋಟೀನು ನಮಗೆ ಸಿಗುತ್ತೆ. ಅದರೊಟ್ಟಿಗೆ ನಮ್ಮ ಹೊಟ್ಟೆಗೆ ಬೇಕಾಗಿರುವಂಥ ಒಳ್ಳೆ ಬ್ಯಾಕ್ಟೀರಿಯಾ ಕೂಡ ಸಿಗುತ್ತೆ. ಸೊ ದಿಸ್ ಮೇಕ್ಸ್ ಎ ಕಂಪ್ಲೀಟ್ ಬ್ರೇಕ್ಫಾಸ್ಟ್. ನೀವೆಲ್ಲರೂ ನಿಮ್ಮ ಬ್ರೇಕ್ಫಾಸ್ಟನ್ನು ಚೇಂಜ್ ಮಾಡಿ ಈ ಥರ ಒಂದು ಬ್ರೇಕ್ಫಾಸ್ಟನ್ನು ಪ್ಲಾನ್ ಮಾಡಿ ನೋಡಿ. ನಿಮ್ಗೆ ಏನೂ ಸುಸ್ತು ಆಗಲ್ಲ, ನೀವು ತುಂಬ ಎನರ್ಜೆಟಿಕ್ ಆಗಿ ವರ್ಕ್ ಮಾಡಲಿಕ್ಕೂ ಕೂಡ ಇದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಧನ್ಯವಾದ.